ಮುಂಬೈನ ದಾಳಿಕೋರ ಕೊನೆಗೂ ಕೂಡ ರಾಣಾನನ್ನ ಭಾರತ ಕರೆದುಕೊಂಡು ಬರೋದ್ರಲ್ಲಿ ಯಶಸ್ವಿಯಾಗಿದೆ. ಈ ಮಾಸ್ಟರ್ ಮೈಂಡ್ ಅನ್ನ ಈಗ ಅರೆಸ್ಟ್ ಕೂಡ ಮಾಡಲಾಗಿದೆ. ಮುಂಬೈ ಮಾಸ್ಟರ್ ಮೈಂಡ್ ರಾಣಾ. ಸೊ ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್. ಅವನ್ ಕರ್ಕೊಂಡು ಬಂದಿರೋದೇ ಅದಕ್ಕೆ, ಇನ್ನೇನು. ಮುಂಬೈ ಮಾಸ್ಟರ್ ಮೈಂಡ್ ರಾಣಾ ಈಗ NIA ಕಸ್ಟಡಿಗೆ. ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ಅವನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಸೊ ಅಮೆರಿಕಾದಿಂದ ಈಗ ಕರ್ಕೊಂಡು ಬಂದಿರುವಂತ ಈ ರಾಣಾ ಏನಿದ್ದಾನೆ, ಈ ರಾಣಾ ಮೋಸ್ಟ್ ವಾಂಟೆಡ್. ಯಾಕೆ ಅಂತಂದ್ರೆ ಮುಂಬೈ ದಾಳಿ ಏನಾಗಿತ್ತು 26/11/2008 ತಾಜ್ ಹೋಟೆಲ್ ಮೇಲೆ ದಾಳಿ ನಡೆದಂತಹ ಘಟನೆ ಏನಿದೆ ನಿಮಗೆ ನೆನಪಿಗೆ ಬರಬಹುದು. ಆ ಘಟನೆಯಲ್ಲಿ ಮುಖ್ಯವಾಗಿರುವಂತಹ ಪಾತ್ರವನ್ನ ವಹಿಸಿದ್ದು ಕೆಲವು ಜನ, ಅದರಲ್ಲಿ ಇವನು ಅತಿ ಮುಖ್ಯವಾಗಿದ್ದಾನೆ ಅನ್ನುವಂಥದ್ದಿತ್ತು. ಕೆಲವೇ ಕ್ಷಣಗಳಲ್ಲಿ ಪಟಿಯಾಲ ಕೋರ್ಟ್ ಮುಂದೆ ರಾಣಾನನ್ನ ಹಾಜರುಪಡಿಸ್ತಾರೆ NIA. ಮುಂಬೈ ಮಾಸ್ಟರ್ ಮೈಂಡ್ ರಾಣಾನನ್ನ ಈಗಾಗಲೇ ಕರೆತಂದಿರುವಂತ ಎಕ್ಸ್ಕ್ಲೂಸಿವ್ ಆಗಿರುವಂತ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪಾಲಂ ವಿಮಾನ ನಿಲ್ದಾಣದಿಂದ ಈಗ ಕರ್ಕೊಂಡು ಬಂದ್ರು. ಕರ್ಕೊಂಡು ನೇರವಾಗಿ ಈಗ NIA ಕಡೆಗೆ ಹೋಗ್ತಾ ಇದ್ದಾರೆ ಕಚೇರಿಗೆ. ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಕೊಂಡು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟಿಗೆ ಹಾಜರುಪಡಿಸ್ಬಿಟ್ಟು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಕಾರಣ ವಿಚಾರಣೆಯನ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವನನ್ನ ಅಮೆರಿಕಾದಿಂದ ಕರೆತಂದಿದ್ದು. ಈ ಮಾಸ್ಟರ್ ಮೈಂಡ್ ಇದಾನಲ್ಲ, ಇವನಿಂದಾನೇ ಅನೇಕ ರೀತಿಯಾದಂತಹ ಘಟನೆಗಳು, ಉಗ್ರ ಕೃತ್ಯಗಳು ನಡೆದು ಹೋಗ್ಬಿಟ್ಟಿವೆ. ಈ ಉಗ್ರ ತಹೂರ್ ರಾಣಾ, ತಹೂರ್ ಹುಸೇನ್ ರಾಣಾ ಅವನು ಪೂರ್ತಿಯಾಗಿ ಹೆಸರು. ಮೂಲತಃ ಪಾಕಿಸ್ತಾನದ ಪಂಜಾಬ್ನಲ್ಲಿ ಹುಟ್ಟಿ ಬೆಳೆದವನು. ವೈದ್ಯಕೀಯ ಪದವಿಯನ್ನ ಪಡ್ಕೊಂಡಿರೋನು. ಅವನೇನೋ ಕಾಂಜಿ ಪಿಂಜಿ ಅಲ್ಲ. ತದನಂತರ ಪಾಕಿಸ್ತಾನದ ಸೇನೆಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದಂಥವನು. ತದನಂತರ ಕೆನಡಾಗೆ ಹೋಗಿ ಅಲ್ಲಿ ಪ್ರಜೆಯಾಗಿ ಬಿಸ್ನೆಸ್ ಮಾಡಿದವನು. ಆಮೇಲೆ ಅಮೆರಿಕಾಗೆ ಹೋದವನು. ತದನಂತರ ಅಲ್ಲಿ ಕುತ್ಕೊಂಡು ಭಾರತದ ಮೇಲೆ ಷಡ್ಯಂತ್ರವನ್ನ ಮಾಡಿ ಈ ರೀತಿಯಾಗಿ ಮಾಡಿದ್ದ. ಅವನು ಹಿಡ್ಕೊಂಡು ಬರಬೇಕಾಗಿತ್ತು, ಹಿಡ್ಕೊಂಡು ಬಂದಿದ್ದಾರೆ. ಈಗ ನನ್ನ ಸಹೋದ್ಯೋಗಿ ದೆಹಲಿ ಪ್ರತಿನಿಧಿ ಶಬೀರಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಶಬೀರ್, ಏನ್ ನಡೀತಾ ಇದೆ ಈಗ ದೆಹಲಿಯಲ್ಲಿ? ಏನೆಲ್ಲ ಬೆಳವಣಿಗೆಗಳಾಗಿದೆ ಈಗ ಸದ್ಯಕ್ಕೆ? ಅರುಣ್, ರಾಣಾ ಬರ್ತಿದ್ದಂತ ವಿಮಾನ ಏನಿತ್ತು ಅದು ಲ್ಯಾಂಡ್ ಆಗಿದೆ. ಲ್ಯಾಂಡ್ ಆದ ಬಳಿಕ ಏನು ಪ್ರಕ್ರಿಯೆಗಳಾಗಬೇಕಿತ್ತು ಆ ಎಲ್ಲ ಪ್ರಕ್ರಿಯೆಗಳನ್ನ ಕೂಡ ಈಗ ಮುಗಿಸ್ಕೊಳ್ಳಾಗಿರುವಂಥದ್ದು. ಮೊದಲಿಗೆ ಇಮಿಗ್ರೇಷನ್ ಪ್ರೋಸೆಸ್ ಏನಿತ್ತು ಆ ಇಮಿಗ್ರೇಷನ್ ಪ್ರೋಸೆಸ್ ಅನ್ನ ಮಾಡಲಾಯಿತು. ಅಲ್ಲೇ ಒಂದು ವೈದ್ಯರ ತಂಡ ಕೂಡ ಇತ್ತು. ಅವರು ಬೇಸಿಕ್ ಮೆಡಿಕಲ್ ಟೆಸ್ಟ್ಗಳನ್ನ ಕೂಡ ಮಾಡಿದ್ರು. ಅಲ್ಲೂ ಕೂಡ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಆದಮೇಲೆ ಆತನನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಈಗ NIA ಅಧಿಕಾರಿಗಳು ಮಾಡಿದ್ದಾರೆ. NIA ಟೀಮ್ನಿಂದಲೂ ಕೂಡ ಆ ಒಂದು ಅಧಿಕೃತ ಮಾಧ್ಯಮ ಹೇಳಿಕೆ ಕೂಡ ಬಂದಿರುವಂತದ್ದು. ರಾಣಾನ ಹಸ್ತಾಂತರ ಯಶಸ್ವಿ ಆಗಿದೆ. ಸುದೀರ್ಘ ಕಾನೂನು ಹೋರಾಟದ ಬಳಿಕವೂ ಕೂಡ ಆತನನ್ನ ಭಾರತಕ್ಕೆ ಕರೆತಾ ಇರಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ NIA ಕೂಡ ಮಾಹಿತಿಯನ್ನು ಹಂಚಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಈಗ ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ಕೂಡ ಬರ್ತಾ ಇರುವಂತದ್ದು. ಈಗ ಮುಂದೆ ಆತನನ್ನ NIA ಕಚೇರಿಗೆ ಕರೆತರುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಎರಡೇ ಆಪ್ಷನ್ ಉಳ್ಕೊಂಡಿರುವಂತದ್ದು. ಒಂದು, ಆತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು, ಮತ್ತೆ ಇಲ್ಲ ಅಂದ್ರೆ ಆತನನ್ನ NIA ಕಚೇರಿಗೆ ಕರೆತಂದು ಇಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ಕೂಡ ನಡೆಸಬೇಕು. ಈಗ ಸದ್ಯಕ್ಕೆ NIA ಕಚೇರಿಯ ಮುಂದೆಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ನೀವು ಕೂಡ ಗಮನಿಸಬಹುದು NIA ಕಚೇರಿಯ ಮುಂಭಾಗದಲ್ಲಿ ಯಾವ ರೀತಿಯಾದಂತಹ ಚಿತ್ರಣಗಳು ಇದೆ ಅನ್ನುವಂಥದ್ದನ್ನ ಕೂಡ ಗಮನಿಸಬಹುದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ರು. ಯಾವುದೇ ಸಾರ್ವಜನಿಕರು ಕೂಡ ಇಲ್ಲಿ ಓಡಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಿಲ್ಲ. ಜೊತೆಗೆ ಈ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತ ಮೆಟ್ರೋ ಸ್ಟೇಷನ್ಗಳನ್ನು ಕೂಡ ಬಂದ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಸೊ ಇಲ್ಲೂ ಕೂಡ ಈಗ ಸಾಕಷ್ಟು ಅಲರ್ಟ್ ಆಗುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ, ಎಲ್ಲವೂ ಕೂಡ ಸಡನ್ ಆಗಿ ಇಮಿಡಿಯೇಟ್ ಆಕ್ಷನ್ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಕೆಲಸಗಳನ್ನ ಕೂಡ ಮಾಡಲಾಗುತ್ತೆ. ಸೊ ಹೀಗಾಗಿ ಕಡೆಯ ಹಂತದಲ್ಲಿ NIAಗೆ ಕರ್ಕೊಂಡ್ಬಂದ್ರೆ ಇಲ್ಲೂ ಕೂಡ ಭದ್ರತೆ ಸರಿಯಾಗಿರ್ಬೇಕು ಅನ್ನುವಂತ ಕಾರಣಕ್ಕೆ ಭದ್ರತೆಯನ್ನು ಕೂಡ ಈಗ ಇಲ್ಲಿ ಒದಗಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದನ್ನ ಹೊರತುಪಡಿಸಿದ್ರೆ ಪಟಿಯಾಲ ಹೌಸ್ ಕೋರ್ಟ್ ಮುಂದೆ ಆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. NIA ಅಧಿಕಾರಿಗಳು ಅಂತಿಮ ಹಂತದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಇನ್ನೂ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಲ್ಲ. ಸೊ ಇವೆರಡು ಜಾಗದಲ್ಲಿ ಒಂದು ಕಡೆ ಬರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ನಿರೀಕ್ಷೆಗಳನ್ನ ಮಾಡಲಾಗ್ತಾ ಇದೆ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ.